ಈಗ ಕರ್ನಾಟಕ ಸರ್ಕಾರದಿಂದ ಅಭಿನಂದನೆ ಸಲ್ಲಿಸಿದ್ದಾರೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಈಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕೋದು ಒಂದು ನಮ್ಮ ನಾಡಿಲೆ ನಮ್ಮ ಭಾಷೆಯವರು ನಮ್ಮ ಕನ್ನಡಿಗರು ಇಷ್ಟೊಂದು ಪ್ರೀತಿ ತೋರಿಸಿರೋದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಈ ಪುಸ್ತಕ ಯುವ ಬರಹಗಾರರು ಅಥವಾ ಯುವ ಜನತೆ ಯಾಕೆ ಓದಬೇಕು ಅಂತ ಈಗ ಸಾರಿ ಈ ಕಥೆಗಳು ಈಗ ಮುಸ್ಲಿಂ ಸಮುದಾಯದವ್ರದ್ದೇ ಆದರೂ ಕೂಡ ಎಲ್ಲ ಸಮಾಜದಲ್ಲಿಯೂ ಎಲ್ಲ ಒಂದು ಕಾಸ್ಟ್ ಧರ್ಮದಲ್ಲಿಯೂ ಇರುವಂತಹ ಕಥೆಗಳು ಸಹ ಅದಕ್ಕೆ ಇದೆಲ್ಲ ನಮ್ಮ ಕಥೆಗಳು. ಇವು ಒಂದು ಸಮುದಾಯದ ಕಥೆ ಬರೆದ್ರೆ ಅಲ್ಲ, ಎಲ್ಲ ಜನತೆಯೂ ಓದಬೇಕು ಅಂತ ನನ್ನ ಅಭಿಪ್ರಾಯ. ಮೇಡಮ್, ಈಗ ರಾಜ್ಯ ಸರ್ಕಾರದಿಂದ ಒಳ್ಳೆ ಗೌರವ ಸಿಕ್ಕಿದೆ, ಪ್ರೋತ್ಸಾಹನ ಸಿಕ್ಕಿದೆ, ಆದ್ರೆ ಕೇಂದ್ರದಿಂದ ಏನಾದ್ರು ನಿರೀಕ್ಷೆ ಮಾಡ್ತೀವಿ. ಒಂದು ಚರ್ಚೆ ಆಗ್ತಿದೆ, ಮೋದಿ ಅವರು ಟ್ವೀಟ್ ಮಾಡಲಿಲ್ಲ ಅಥವಾ ಮೋದಿ ಅವರು ಕಂಗ್ರಾಚುಲೇಷನ್ಸ್ ಹೇಳಿಲ್ಲ. ಇಂತಹದ್ದೊಂದು ಸಾಹಿತಿಗಳೇ ಕನ್ನಡ ಸಾಹಿತಿಗಳೇ ಹೇಳ್ತಿರೋದು. ನೀವೇನಾದ್ರು ಕೂಡ ನಿರೀಕ್ಷೆ ಮಾಡಿದ್ರಾ ಇದರ ಮಾಡಬೇಕಿತ್ತು? ಅಲ್ಲ, ಈಗ ನಮಗೆ ಈಗ ಜನ ಓದ್ತಾ ಇದ್ದಾರೆ. ಈಗ ಅವರವರಿಗೆ ಅವರವರದ್ದೇ ಒಂದು ನಿಲುವುಗಳಿರಬಹುದು. ಅದನ್ನು ನಿರೀಕ್ಷೆ ಪಟ್ಟು ಯಾವುದು ಈ ಅನುವಾದ ಮಾಡುವಾಗ ಇದನ್ನು ನಿರೀಕ್ಷೆ ಪಟ್ಟು ಈ ಬುಕ್ಕರ್ ಬರುತ್ತೆ ಅಥವಾ ಈ ಥರ ಹೀಗೆ ಅಭಿನಂದನೆಗಳು ಈ ಥರ ಪ್ರೀತಿಯ ಸುರಿಮಳೆ ಹೀಗೆ ಬರುತ್ತೆ ಅಂತ ನಿರೀಕ್ಷಿಸೋದಿಲ್ಲ ಯಾರು. ಹಾಗೆ ಅಲ್ಲ, ಅದು ಚರ್ಚೆ ನಡೀತಿರುವಾಗಲೇ ಕನ್ನಡಕ್ಕೊಂದು ಭಾರತಕ್ಕೊಂದು ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಇದ್ರ ಬಗ್ಗೆ ಯಾರು ಕಮೆಂಟ್ ಮಾಡಿಲ್ಲ? ಅಲ್ಲ, ಕಮೆಂಟ್ ಸತ್ಯ ಹೇಳ್ಬೇಕಾದ್ರೆ ನಾನು 10 ದಿನದಿಂದ ಒಂದೇ ಒಂದು ಪೇಪರ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಟ್ವೀಟ್ ಆಗಲಿ ನೋಡಲಿಲ್ಲ. ಹಾಗೆ ಅವ್ರು ಏನು ಹೇಳಿದಾರೋ ಹೇಳಿಲ್ವೋ ಅಂತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಈಗ ಭಾಷೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಕನ್ನಡ, ತಮಿಳು, ಯಾವ್ದು ಮೊದಲು ಯಾವ್ದು ನಂತರ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ಒಂದು ಸಿಲಿ ಆರ್ಗ್ಯುಮೆಂಟ್ ಇದು. ಯಾಕೆಂತ ಹೇಳಿದ್ರೆ ಯಾವುದೇ ಭಾಷೆ ಅದರ ವಯಸ್ಸನ್ನ ಕಟ್ಕೊಂಡು ಅದಕ್ಕೆ ಮಾನ್ಯತೆ ಸಿಕ್ಕುವಂಥದ್ದಲ್ಲ, ಅದಕ್ಕೆ ಸ್ಟೇಟಸ್ ಸಿಕ್ಕುವಂಥದ್ದು. ಇದು ಹಳೇದು ಇದು ಹೊಸದು ಅಂತ ಹೇಳುವ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ಎಲ್ಲ ಭಾಷೆಗಳು, ನಮ್ಮ ಕನ್ನಡ ಆಗಲಿ ತಮಿಳಾಗಲಿ ಇಂಗ್ಲೀಷ್ ಹಿಂದಿ ಯಾವುದೇ ಎಲ್ಲ ಭಾಷೆಗಳು ಒಂದೇ. ಎಲ್ಲ ಭಾಷೆಗಳು ಮುಖ್ಯ. ಎಲ್ಲ ಭಾಷೆಗಳು ಅವೇ ಆದ ಒಂದೊಂದು ಸ್ಟೇಟಸ್ಗಳು ಇರ್ತವೆ. ಇದು ಒಂಥರ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಅಷ್ಟೇ. ಅದು ಬೇಡದ. ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ನೀವು ಯಾವ ತರ ನೋಡ್ತೀರಾ ಅಂತ? ಲೈಕ್ ಎಲ್ಲ ಭಾಷೆಯನ್ನು ನೀವು ಪ್ರೀತಿ ಮಾಡೋ ಅಲ್ಲ, ಅದು ಈಗ ಅವರು ಯಾವ ಒಂದು ಸಂದರ್ಭದಲ್ಲಿ ಹೇಳಿದ್ರು ಅಂತ ಹೇಳೋದು ನನಗಷ್ಟು ಗೊತ್ತಿಲ್ಲ. ಹೇಳಿದಾಗ ಒಂದು 10 ದಿನದಿಂದ ಪೇಪರ್ ಓದಲಿಲ್ಲ, ಮೀಡಿಯಾ ಯಾವುದು ನೋಡೋಕ್ಕಾಗಲಿಲ್ಲ. ಆದರೆ ಒಂದು ಭಾಷೆಯ ಒಂದು ಏಜ್ನ ಹಿಡ್ಕೊಂಡು ಅದನ್ನು ಈಗ ಹಳೆಯ ಇನ್ನೂ 3000 ವರ್ಷ ಹಳೆಯದು 2000 ವರ್ಷ ಹಳೆಯ ಒಂದು ಭಾಷೆ ಆದರೆ ಅದಕ್ಕೆ ಅದರ ಬೆಲೆ ಜಾಸ್ತಿ, ಅದಕ್ಕೆ ಸ್ಟೇಟಸ್ ಜಾಸ್ತಿ. ಅಥವಾ ಈಗ 800-500 ವರ್ಷದ ಭಾಷೆ ಆದರೆ ಅದಕ್ಕೆ ಅಷ್ಟೊಂದು ಬೆಲೆ ಇಲ್ಲ ಅಂತ ಹೇಳೋದು ತಪ್ಪು. ಯಾಕೆಂದರೆ ಅವರವರ ಭಾಷೆ ಅವರವರಿಗೆ ಮುಖ್ಯವೇ. ನಾನು ಕನ್ನಡತಿ, ನನಗೆ ಕನ್ನಡ ಮುಖ್ಯ. ಈಗ ಅವರಿಗೆ ತಮಿಳ್ ಮುಖ್ಯ ಇರ್ಬೋದು, ಅಥವಾ ಇನ್ನೊಬ್ಬರಿಗೆ ತುಳು ಇರ್ಬೋದು, ಕೊಡವ ಇರ್ಬೋದು, ಯಾವುದೇ ಭಾಷೆಯ ಇದಿರ್ಬೋದು. ಇದೊಂದು ಒಂಥರ ಅನ್ನೆಸೆಸರಿ ಚರ್ಚೆಗಳು ಅಂತ ನನ್ನ ಇದೆ. ನಾನು ಯಾವತ್ತು ಬರೆಯೋದಾಗಲಿ ಅಥವಾ ಅನುವಾದ ಮಾಡುವಾಗಲಿ ನನ್ನ ಸ್ವಂತ ಬರವಣಿಗೆಯೂ ಇದೆ. ಆದರೆ ಒಂದು ಪ್ರಶಸ್ತಿಗೆ ಈ ಪ್ರಶಸ್ತಿ ಬರಬೇಕು ಆ ಪ್ರಶಸ್ತಿ ಬರಬೇಕು ಅಂತ ಹೇಳುವ ಒಂದು ಆಸೆ ಇಟ್ಕೊಂಡು ಯಾರೂ ಕಲೆನ ಸೃಷ್ಟಿ ಮಾಡೋದಿಲ್ಲ, ಕಲೆನ ಅಥವಾ ಸಾಹಿತ್ಯನ ಸೃಷ್ಟಿ ಮಾಡೋದಿಲ್ಲ. ಬಂದರೆ ಅಪಾರ ಸಂತೋಷ ಅಫ್ಕೋರ್ಸ್, ಆದರೆ ಅದನ್ನು ನಿರೀಕ್ಷೆ ಇಟ್ಕೊಂಡು ಯಾರೂ ಇದನ್ನು ಅನುವಾದ ಮಾಡೋದಿಲ್ಲ. ನೆಕ್ಸ್ಟ್ ನಾನು ಸಮುದ್ರಿತ ವೆಂಕಟರಾಮು ಅಂತ ಹೇಳಿ ಒಬ್ಬರು ಹೆಗ್ಗೋಡು ಹತ್ರ ಶೆಡ್ತಿಕೆರೆ ಅವರ ಡೆಬ್ಯೂ ನಾವೆಲ್, ಅವರ ಮೊದಲನೇ ಕಾದಂಬರಿ ಅದು. ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ ಅಂತ. ಅದು ನೆಕ್ಸ್ಟ್ ಮಾಡಬೇಕು. ನೀವು ಜರ್ನಲಿಸ್ಟ್ ಆಗಿದ್ದು ಸ್ವಲ್ಪ ಸಮಯ ಅಷ್ಟೇ. ಜರ್ನಲಿಸ್ಟ್ಗೂ ಅನುವಾದಕ್ಕೂ ಎರಡಕ್ಕೂ ಕೂಡ ಒಂದಿಷ್ಟು ವ್ಯತ್ಯಾಸ ಅಂತ ಇದೆ. ನೀವು ಈ ಬುಕ್ ಪ್ರೈಸ್ ಬಂದ ನಂತರದಲ್ಲಿ ಆ ಥರದ ವ್ಯತ್ಯಾಸ ಏನಾದರೂ ಕಂಡ್ರಾ ಅಂತ? ಈಗ ಬರವಣಿಗೆ ಅಂತ ಹೇಳೋದು ಒಂದೇ. ಈಗ ನಾನು ನನ್ನ ಸ್ವಂತ ಬರವಣಿಗೆನೂ ಮಾಡ್ತೇನೆ, ಈಗ ಅನುವಾದ ಮಾಡ್ತೇನೆ, ಜರ್ನಲಿಸಮ್ ಅಪರೂಪಕ್ಕೆ ಮಾಡ್ತೇನೆ. ಅದರಲ್ಲಿ ಬರವಣಿಗೆ ಅಂತ ಹೇಳೋದು ಎಲ್ಲ ಒಂದೊಂದು ಬೇರೆ ಬೇರೆ ಒಂದು ಜಾನ್ರ ಇರ್ಬೋದು, ಆದರೆ ಎಲ್ಲನೂ ಬರವಣಿಗೆ. ಈಗ ಪತ್ರಕರ್ತರು ಮಾಡೋದು ಬರವಣಿಗೆ. ನೀವು ಒಂದು ಕಥೆಗಳನ್ನ ಹೇಳೋದು, ಆ ಕಥೆಗಳನ್ನ ಯಾವ ರೀತಿ ಹೇಳ್ತೀರಾ, ಈಗ ಫಿಕ್ಷನ್ ಆಗಿ ಹೇಳ್ತೀರಾ, ಸಣ್ಣ ಕಥೆ ಹೇಳ್ತೀರಾ, ಎಸ್ಸೇಸೋ ಅಥವಾ ನ್ಯೂಸ್ ರಿಪೋರ್ಟ್ಲಿ ಹೇಳ್ತೀರೋ, ಅದು
ಅದು ಅವರವರ ಒಂದು ಇಂಟ್ರೆಸ್ಟ್ ಮೇಲೆ ಇದರಲ್ಲಿ ಸ್ಕಿಲ್ ಮೇಲೆ ಹೋಗುತ್ತೆ ಅಷ್ಟೇ. ಬಟ್ ಸ್ಟೋರಿ ಟೆಲ್ಲಿಂಗ್ ಎಲ್ಲರೂ ನೀವು ಈಗ ಮಾಡ್ತಾ ಇರೋದು ಸ್ಟೋರಿ ಟೆಲ್ಲಿಂಗ್. ಇನ್ಫ್ಲುಯೆನ್ಸ್ ಇದೆಯಾ ಮೇಡಮ್ ಈಗಲೂ ಏನು? ಜರ್ನಲಿಸಮ್ದು ಇನ್ಫ್ಲುಯೆನ್ಸ್ ಅನ್ನುವಂಥದ್ದು? ಅಲ್ಲ, ಅದು ಬಂದೇ ಬರುತ್ತೆ. ಈಗ ಅದೇ ನಾನು ಹೇಳಿದಾಗೆ ಕಥೆಗಳನ್ನೇ ಹೇಳೋದು, ಕಥೆಗಳನ್ನ ಒಬ್ಬರಿಂದ ನಮ್ಮ ಒಳಗಿರುವ ಕಥೆಗಳನ್ನ ಅಥವಾ ನಮ್ಮ ಮುಂದೆ ಬೇರೆಯವರಿಗೆ ತಿಳಿಸೋದು, ಬೇರೆ ಬೇರೆ ರೀತಿಯಲ್ಲಿ ಮಾಡುವ ಒಂದೊಂದು ಬಂದ ನಂತರದಲ್ಲಿ ಅದರದ್ದು ಅಲ್ಲ ಇಂತ ಬರೋದು ತುಂಬಾ ಬೇರೆ ರೀತಿಯ ಒಂದು ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅದು ತುಂಬಾ ಬೇರೆ ಒಂದು ಫೀಲ್ಡ್. ಅದು ಬಂದರೆ ಅಫ್ಕೋರ್ಸ್ ಸಂತೋಷ, ಯಾರು ಬೇಡ ಅಂತ ಹೇಳ್ತಾರೆ. ಆದರೆ ಅದೇ ಮತ್ತೆ ಪುನಃ ನಾವು ಯಾವುದೇ ಕೃತಿಯನ್ನು ಬರೆಯುವಾಗಲೂ ಅಥವಾ ಯಾವುದೇ ಕಲೆ ರಚನೆ ಮಾಡೋಗ್ಲೂ ಬುಕ್ಕರ್ ಬರುತ್ತೆ, ನೊಬೆಲ್ ಪ್ರೈಸ್ ಬರುತ್ತೆ, ಆ ಥರ ಅಂತ ಹೇಳ್ಕೊಂಡು ಯಾವತ್ತೂ ಮಾಡೋದಿಲ್ಲ ಅಲ್ಲ. ಇನ್ನೊಂದು ಮೇಡಮ್, ನೀವು ಇವಾಗ ವೇದಿಕೆ ಮೇಲೆ ಹೇಳಿದ್ರಿ ಟ್ರಾನ್ಸ್ಲೇಟ್ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು, ಇಂಗ್ಲಿಷ್ ಅನುವಾದಕ್ಕೆ ಸರ್ಕಾರದಿಂದಲೂ ಅನುದಾನ ಸಿಗಬೇಕು ಅಂತ. ಇವಾಗಷ್ಟೇ CM ಅವರು ಅನುದಾನ ಕೊಡ್ತೀವಿ, ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಅಲ್ಲ, ಈಗ ಅನುವಾದ ಅಂತ ಹೇಳುವ ಫೀಲ್ಡ್ ನಮ್ಮ ಭಾರತದಲ್ಲಿ ಇವರು 2022 ಅಥವಾ 3ರಲ್ಲಿ ಗೀತಾಂಜಲಿ ಶ್ರೀ ಡೇಸಿ ರಾಕ್ವೆಲ್ಗೆ ಬಂದ ನಂತರ ಸುಮಾರು ಆಸಕ್ತಿ ಶುರುವಾಗಿದೆ. ಹಲವು ಭಾಷೆಗಳಿಂದ ಆಗುತ್ತೆ. ಬಹುಶಃ ನಮ್ಮ ಕನ್ನಡದಲ್ಲಿ ತಮಿಳ್ ಮಲಯಾಳಂ ಅಥವಾ ಹಿಂದಿ ಬೆಂಗಾಲಿ ಅದರಿಂದ ಆಗುವಷ್ಟು ಕೃತಿಗಳು ಕನ್ನಡದಿಂದ ಇಂಗ್ಲೀಷಿಗೆ ಆಗೋದಿಲ್ಲ. ಬಹುಶಃ ಇದರಿಂದ ಒಂದು ಸ್ವಲ್ಪ ಜಾಸ್ತಿ ಅನುವಾದ ಮಾಡುವವರಾದರೆ ಇನ್ನೂ ಬುಕ್ಕರ್ಗಳು ಬರ್ಬೋದು, ಇನ್ನೂ ನೊಬೆಲ್ ಪ್ರೈಸೇ ಬರ್ಬೋದು. ಮೊದಲನೇ ಬಾರಿಗೆ ಸಣ್ಣ ಕಥೆಗಳಿಗೆ ಹೌದು ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಸಣ್ಣ ಕಥೆಗಳನ್ನ ಸಾಮಾನ್ಯ ಸ್ವಲ್ಪ ಒಂದು ದರ್ಜೆ ಸ್ವಲ್ಪ ಕಡಿಮೆ ಅಂತ ಹೇಳಿ ಒಂದು ಪರಿಗಣಿಸುವ, ಅದು ಯಾಕೆ ಅಂತ ಗೊತ್ತಿಲ್ಲ. ಈಗ ಕಾದಂಬರಿಗೆ ಹೋಲಿಸಿದ್ರೆ ಸಣ್ಣ ಕಥೆಗಳು ಕಮ್ಮಿ ಅಂತ ಹೇಳಿ ಒಂದು ಜನ ಅಂದ್ಕೊಳ್ತಾರೆ. ಆದರೂ ಕಥೆ ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಇದಿರ್ಬೋದು. ಹಾಗೆ ಇದು ಹೌದು ಇನ್ಫ್ಯಾಕ್ಟ್ ಸಣ್ಣ ಕಥೆಗಳು ಬರೆಯೋದು ಇನ್ನೂ ಕಷ್ಟ. ಕಾದಂಬರಿನ ಅದರ ಒಂದು ಕ್ಯಾನ್ವಸ್ ಏನಿದೆ ಸ್ವಲ್ಪ ಜಾಸ್ತಿ ಇರುವಾಗ ಸಣ್ಣ ಕಥೆಗಳನ್ನ ಇಷ್ಟೇ ಒಂದು ಸಣ್ಣ ಒಂದು ಚೌಕಟ್ಟಲ್ಲಿ ಮಾಡಬೇಕು, ಎಲ್ಲವನ್ನು ಹೇಳಬೇಕಾಗೋದು ತುಂಬ ಕಷ್ಟದ ಕೆಲಸ. ಅದು ಏನು ಹೇಳಿ? ನಿಮ್ಮ ಸರ್ ಒಬ್ಬೊಬ್ರು ಒಂದೊಂದು ತರ ಹೇಳ್ತಾರೆ. ಅಲ್ಲ ಮಿಸ್ಯೂಸ್ ಅಂತ ಹೇಳೋದ್ಲ. ಈಗ ನಾನು ಹೊರಗಡೆ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ, ನಾನು ಇದು ಮಾಡೋದಿಲ್ಲ. ಅದು ಬಹುಶಃ ಗೊತ್ತಿಲ್ಲದೆ ಇದ್ದು ಹೇಳ್ತಾರಷ್ಟೇ. ನನಗೇನಾಗಿತ್ತು, ಆ ಟ್ರೋಲಿಂಗ್ ಅಂತ ನಾನು ಹೇಳಲಾರೆ, ಅದರ ಬಗ್ಗೆ ಅದು ಹಿನ್ನೆಲೆ ಏನಿರ್ಬೋದು, ಅದು ಎಲ್ಲಿಂದ ಬಂದಿರ್ಬೋದು ಅಂತ ಹೇಳಿ ಸುಮಾರು ಚರ್ಚೆ ಆಗ್ತಾಯಿತ್ತು. ನನಗೇನು ಬೇಜಾರಾಗಲಿಲ್ಲ ಅಥವಾ ಕೋಪ ಏನೂ ಬಂದಿಲ್ಲ. ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿತು, ಎಲ್ಲಿಂದ ಏನೇನು ಅನಲೈಸ್ ಮಾಡ್ತಾರೆ ಅಂತ ಹೇಳೋದನ್ನ ಅಷ್ಟೇ. ಹಾಗೆ ಅದೇ ದೀಪಾ ಭಾಸ್ತಿ ಅಂತ ಎಲ್ಲರೂ ಏನೇನೋ ಹೇಳಿ ಇದು ಮಾಡಿದ್ದಾರೆ. ಹೌದು ಖಂಡಿತ. ಅದೇ ಅಲ್ಲ, ಎಲ್ಲರದ್ದು ಅಷ್ಟೇ. ಈಗ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನೇನೋ ಅವರೇ ಊಹನೆ ಮಾಡಿಕೊಳ್ತಾರಲ್ಲ. ನಾನು ಕನ್ನಡದೊಳೆ, ಕರ್ನಾಟಕದೊಳೆ, ಬೇರೆ ಯಾವ ಉತ್ತರ ಭಾರತದೊಳಲ್ಲ. ಹಾಗೆ ಸರ್ನೇಮ್ ಹಿಡ್ಕೊಂಡು ಬೇರೆ ಬೇರೆ ಎಲ್ಲಿಂದಲೋ ಬೇರೆ ಅಂತ ಅಂದ್ಕೊಂಡಿದ್ರು. ಹುಟ್ಟಿ ಬೆಳೆದದ್ದು ಮಡಿಕೇರಿ, ಈಗಲೂ ಇರೋದು ಮಡಿಕೇರಿಲೇ. ಹಾಗೆ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.